ನಾವು ಇಂದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಹೋಬಳಿಯ ನರುಗಲ್ಲು ಗುಡ್ಡದಲ್ಲಿರುವ ಹಾಗೂ ಸುತ್ತಮುತ್ತಲ ಗ್ರಾಮದ ಗ್ರಾಮದೇವತೆಯಾಗಿ ನಂಬಿ ಬಂದ ಭಕ್ತರ ಕಷ್ಟಗಳ ಪರಿಹರಿಸುವ ಏಳ್ನಾಲ್ಗೆ ದುರ್ಗಿಯಾಗಿ ನಂಬಿ ಬಂದವರ ಮಕ್ಕಳ ತಾಯಿಯಾಗಿ ಸರ್ವ ಕಷ್ಟಗಳನ್ನು ನಿವಾರಿಸುವ ಆದಿಶಕ್ತಿಯಾಗಿ ನೆಲೆಸಿರುವ ಶ್ರೀ ಹುಲ್ಕಲ್ ದುರ್ಗಮ್ಮನ ಬೆಟ್ಟಕ್ಕೆ ದರ್ಶನ ಪಡೆಯಲು ಬಂದಿದ್ದೇವೆ. ಶ್ರೀ ಹುಲ್ಕಲ್ ದುರ್ಗಮ್ಮನ ಹೆಸರು ಹೇಗೆ ಬಂತು, ಈ ಸ್ಥಳದ ಮಹಿಮೆ ಏನು ಎಂದು ತಿಳಿದುಕೊಳ್ಳುತ್ತಾ ಹೋದರೆ, ಹುಲಿಯು ಪ್ರತಿದಿನ ಬಂದು ಈ ಜಾಗದಲ್ಲಿ ದೊಡ್ಡ ಬಂಡೆಯ ಮೇಲೆ ಕೂಗಿಕೊಳ್ಳುತ್ತಿತ್ತು. ಆದ್ದರಿಂದ ಈ ದುರ್ಗಮ್ಮನವರನ್ನು ಹುಲ್ಕಲ್ ದುರ್ಗಮ್ಮನೆಂದು ಕರೆಯುತ್ತಾರೆ. ಮೊದಲು ಇಲ್ಲಿ ಹುತ್ತ ಇದ್ದು ಅದರ ಮುಂದೆ ಬೃಹದಾಕಾರದ ಬಂಡೆಯಿದ್ದು ಮೊದಲು ಆ ಹುತ್ತದಲ್ಲಿ ಏಳ್ನಾಲ್ಗೆ ದುರ್ಗಿಯಾಗಿ ಕಾಣಿಸಿಕೊಂಡು ಹುತ್ತದ ಮೇಲೆಯೇ ಅಮ್ಮನವರನ್ನು ಪ್ರತಿಷ್ಠಾಪಿಸುತ್ತಾರೆ. ಆ ಬೃಹದಾಕಾರದ ಬಂಡೆಯು ದೇವಿಯ ಮುಂದೆ ಅಡ್ಡವಾಗಿ ನಿಂತಿದ್ದು, ದೇವಿಯು ಆ ಮುಂದೆ ಬೇರೆಡೆಗೆ ಹೋಗದಂತೆ ಇಲ್ಲೇ ನೆಲೆಸಲೆಂದು ದೇವಾನುದೇವತೆಗಳು ಬಂಡೆಯ ರೂಪದಲ್ಲಿ ತಡೆಯಲಾಗಿದೆ ಎಂದು ಹೇಳಲಾಗಿದೆ. ಈ ಬೃಹದಾಕಾರ ಬಂಡೆಯು ಈಗ ಬಂಡೆಯನ್ನು ಕೊರೆದು ಹುಲಿಯ ರೂಪವನ್ನು ಕೊಟ್ಟು ದೇವಿಯ ಮುಂದೆ ಪ್ರತಿಷ್ಠಿತವಾಗಿದೆ. ಒಂದು ಸಲ ಚೌಡಿಯು ಸುತ್ತಮುತ್ತ ಗ್ರಾಮಗಳ ಪ್ರಾಣಿಗಳು ಮತ್ತು ಜಾನುವಾರುಗಳ ಮೇಲೆ ಬಿದ್ದಾಗ ಶ್ರೀ ದುರ್ಗಮ್ಮನು ಆ ಚೌಡಿಯನ್ನು ಹಿಡಿದು ತಂದು, ಇನ್ನು ಮುಂದೆ ಯಾವ ಜಾನುವಾರುಗಳು ಪ್ರಾಣಿಗಳ ರಕ್ತ ಹೀರದಂತೆ ನನ್ನ ಪಕ್ಕದಲ್ಲಿ ಭಕ್ತರು ತಂದ ಬೆಲ್ಲ, ಅನ್ನ, ಸಿಹಿ ತಿಂಡಿಗಳನ್ನು ತಿಂದು ನನ್ನ ಜೊತೆಯಲ್ಲಿ ನೆಲೆಸುವಂತೆ ಚೌಡಿಯು ಚೌಡಮ್ಮಳಾಗಿ ಸಿಹಿಯನ್ನು ಅರ್ಪಿಸಿಕೊಳ್ಳುವ ಮೊದಲ ಚೌಡೇಶ್ವರಿಯಾಗಿದ್ದಾಳೆ. ದೇವಾಲಯದ ಹಿಂದೆ ಮೊದಲು ಶ್ರೀದೇವಿಯು ಹುತ್ತದಲ್ಲಿರುವ ದೃಶ್ಯವು ಕಂಡುಬಂದು, ಅಲ್ಲೇ ದೇವಾಲಯದ ಹಿಂದೆ ದೃಶ್ಯವನ್ನು ಕಾಣಬಹುದು. ದೇವಾಲಯದ ಹಿಂದೆ ಹಾವಿನ ರೂಪದಲ್ಲಿ ಇರುವಂತಹ ದೃಶ್ಯಗಳನ್ನು ಗೋಚರಿಸುತ್ತದೆ ನಿಮಗೆ. ಹಾಗೂ ಆ ದೇವಾಲಯದ ಅಂಟಿಕೊಂಡಂತೆ 7 ದುರ್ಗಿ ಅಂದರೆ ಹಾವಿನ ರೂಪದಲ್ಲಿ ಬಂಡೆಯು ದೇವಾಲಯಕ್ಕೆ ಅಂಟಿಕೊಂಡಂತೆ ಇದೆ. ಈ ದೇವಾಲಯದ ಸುತ್ತಮುತ್ತಲೂ ಅಂದರೆ ಮೊದಲು ದೇವಾಲಯದ ಹಿಂದೆ ಮರದ ರಂಬೆ ಕೊಂಬೆಗಳ ಮೇಲೆ ಸಾವಿರಾರು ಹಾವುಗಳು ಜಾತ್ರೆಯ ಸಮಯದಲ್ಲಿ ಅಂದರೆ ಅಮ್ಮನವರ ಹೊಳೆಯ ಸೇವೆ ನಡೆಸುವ ಸಂದರ್ಭದಲ್ಲಿ ನಾವು ಚಿಕ್ಕವರಿದ್ದಾಗ ಹಾವುಗಳು ಮರದ ತುಂಬೆಲ್ಲ ನೇತಾಡುತ್ತಿದ್ದವು. ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಕೊಡುತ್ತಿರಲಿಲ್ಲ. ಆ ಮರವು ಈಗ ಬಿದ್ದೋಗಿ ದೇವಾಲಯದ ಮುಂದೆ ಬಂದು ಒಂದು ವೃಕ್ಷವಿದೆ. ಆ ಹಾವುಗಳು ಅಲ್ಲಿ ಗೋಚರಿಸುತ್ತವೆ, ದೇವಾಲಯದ ಒಳಗೂ ಕಾಣಿಸಿಕೊಳ್ಳುತ್ತವೆ, ಕೆಲವು ಸಂದರ್ಭದಲ್ಲಿ ನೆಲದ ಮೇಲೆಯೂ ಗೋಚರಿಸುತ್ತವೆ. ಯಾರಿಗೂ ತೊಂದರೆ ಕೊಡುವುದಿಲ್ಲ. ಆ ಹಾವು ಪ್ರತಿ ಶಿವರಾತ್ರಿಯ ಸಂದರ್ಭದಲ್ಲಿ ಇದೇ ಮರದಲ್ಲಿ ಈ ಕಾಣುತ್ತಿರುವ ಈಗ ಮುಂದಿನ ಮರ ನೋಡಿ, ಆ ಮರದ ಮುಂದೆ ಆ ಮರದಲ್ಲೆಲ್ಲ ಈಗ ಹಾವುಗಳು ಜಾತ್ರೆಯ ಸಮಯದಲ್ಲಿ ಅಂದರೆ ಹೊಳೆ ಸೇವೆ ಅಂದರೆ ಅಮ್ಮನವರ ಹೊಳೆ ಸೇವೆ ಮಾಡುವ ಸಂದರ್ಭದಲ್ಲಿ ಈ ಮರದಲ್ಲಿ ಹಾವುಗಳು ನೇತಾಡುತ್ತಿರುವುದನ್ನು ನೀವು ಕಾಣಬಹುದು. ಇದು ಈ ಅಮ್ಮನವರ ಪವಾಡವಂತೂ ಸರಿ. ಇದು ಈ ಹಾವನ್ನು ಕಾಣಿಸಿಕೊಂಡ ಮೇಲೆ ದೇವರ ರೂಪದಲ್ಲಿ ಆ ದೇವಿಯು ಪ್ರತ್ಯಕ್ಷಳಾಗಿ ನಮ್ಮನ್ನು ಆಶೀರ್ವದಿಸುವಂತೆ ಈ ಮರದ ಮೇಲೆ ಕಾಣಿಸಿಕೊಳ್ಳುತ್ತಾಳೆ. ಪ್ರತಿ ವರ್ಷವೂ ಈ ಕ್ಷೇತ್ರಕ್ಕೆ ತಾಯಿಯು ಶಿವರಾತ್ರಿಯ ನಂತರ ಹಾವಿನ ರೂಪದಲ್ಲಿ ವರ್ಷದಲ್ಲಿ 1 ಬಾರಿ ದರ್ಶನ ಕೊಡುತ್ತಾಳೆ. ಈ ದರ್ಶನವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಜನರು ಬಂದು ಈ ದೇವಿಯ ದರ್ಶನವನ್ನು ಪಡೆಯುತ್ತಾರೆ.
ಆದಿಶಕ್ತಿಯ ಸ್ಥಳವೂ ಹೌದು, ಪ್ರೇಕ್ಷಣೀಯ ಸ್ಥಳವೂ ಹೌದು. ಗುಡ್ಡದ ಮೇಲೇರುತ್ತಾ ಹೋದಂತೆ ಇಲ್ಲಿ ಬಸವಣ್ಣನವರು ದೇವಾಲಯಗಳನ್ನು ಕಾಣಬಹುದು. ಇಲ್ಲಿ 2 ಗುಹೆಗಳಿದ್ದು, ಈ ಗುಹೆಯೊಳಗೆ ಅಂದರೆ ಈ ಬಸವಣ್ಣನವರು ಕಲ್ಲಿನ ಅಡಿಯಲ್ಲಿ ಬಸವಣ್ಣನವರು ಉದ್ಭವಗೊಂಡಿದ್ದಾರೆ. ಇಲ್ಲಿ 2 ಬಸವಣ್ಣನವರನ್ನು ಕಾಣಬಹುದು. ಬಸವಣ್ಣನವರು ನೋಡಿ ಇಲ್ಲಿ ಜಾಗದಲ್ಲಿ ನೋಡಿರುವ ಹಾಗೆ ಕಲ್ಲಿನ ಕೆಳಗಡೆ ಮೇಲ್ಗಡೆ ದೊಡ್ಡ ಬೃಹದಾಕಾರದ ಬಂಡೆಯ ಕೆಳಗೆ ಸ್ಥಾಪಿತವಾದ ಬಸವಣ್ಣನವರನ್ನು ಇಲ್ಲಿ ದುರ್ಗಮ್ಮನ ಬೆಟ್ಟದಲ್ಲಿ ಕಾಣಬಹುದು. ಬರೇ ಬಂಡೆಯ ಅಡಿಯಲ್ಲಿ ಇರುವಂತಹ ಬಸವಣ್ಣನವರ ಮೂರ್ತಿಗಳು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ಜಾಗವನ್ನು ಸಹ ನೀವು ನೋಡಬಹುದು. ಮೊದಲು ಅಮ್ಮನವರ ದೇವಾಲಯ. ಮೂಲತಃ ಇವರು ಇಲ್ಲಿ ಮೇಲ್ಗಡೆ ಈ ಬಂಡೆಯ ಮೇಲೆ ದೇವಾಲಯ ಇದೆ. ಇದು ಗುಹೆಯೊಳಗಡೆ ಇಲ್ಲಿಂದ ಸಿದ್ರ ಬೆಟ್ಟದವರೆಗೂ, ಇಲ್ಲಿ ನೋಡಿ ಸಿದ್ರ ಬೆಟ್ಟದವರೆಗೂ ಈ ಗುಹೆಯೊಳಗಡೆಯಿಂದ ಮೂಲವಾಗಿ ಬಂದಿರೋದು ಅಮ್ಮ. ಈ ನೋಡಿ ಇಲ್ಲೊಂದು ಗುಹೆ ಇದೆ, ಚಿಕ್ಕದೊಂದು ಗುಹೆ ಇದೆ. ಇದು ಇಲ್ಲಿಂದ ಸಿದ್ರ ಬೆಟ್ಟದವರೆಗೆ ದಾರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂದೆಯಿಂದ ನಮ್ಮ ಪೂರ್ವಿಕರು ಅಂದರೆ ನಮ್ಮ ತಂದೆಯರು ನಮ್ಮ ತಾತನ ಕಾಲದಿಂದ ನೋಡಿರೋರು. ಅವರು ಇಲ್ಲಿಂದ ಸಿದ್ರ ಬೆಟ್ಟದವರೆಗೂ ದಾರಿ ಇದೆ, ಇದೇ ಗುಹೆಯೊಳಗಡೆ. ಇದು ಮೂಲ ಅಮ್ಮನವರ ದೇವಾಲಯ ಇದೆ. ಇಲ್ಲಿಂದನೇ ಬಂದಿರೋದು ಅಮ್ಮ. ಇಲ್ಲಿ ಬಂದಾಗ ಅಮ್ಮ ಯಾವ್ದು ರೂಪದಲ್ಲಿ ಬಂದರು ಅಂದರೆ ಹೊಗೆಯಾಗಿ ಕಾಣಿಸ್ಕೊತಾ ಇದ್ರು. ಚಿಕ್ಕದಾಗಿ ಒಂದು ಹೊಗೆ ರೂಪದಲ್ಲಿ ಬೆಂಕಿ ಹೊಗೆ ರೂಪದಲ್ಲಿ ಕಾಣಿಸ್ಕೊತಿದ್ರು. ಕಾಣಿಸ್ಕೊಂಡಾಗ ಒಂದು ಚಿಕ್ಕ ಮಗುವಿನ ಮೇಲೆ ಬಂದು ನಾನು ಇಲ್ಲಿ ದುರ್ಗಮ್ಮ, ಇಲ್ಲಿ ಸ್ಥಾಪನೆ ಆಗಿದ್ದೀನಿ, ಇಲ್ಲಿಂದ ನಾನು ಉದ್ಭವ ಆಗಿದ್ದೀನಿ, ನಾನು ದುರ್ಗಮ್ಮ ಅಂತ ಹೇಳಿದಾಗ ಇಲ್ಲಿ ಮೇಲ್ಗಡೆ ಸಿದ್ದಪ್ಪನವರು ಇದ್ದಾರೆ, ಮತ್ತು ಬಸವಣ್ಣ ದೇವರಿದ್ದಾರೆ. ಈ ದೇವರಿಗೆ ಬಲಿಯಾಗೋದ್ರಿಂದ 3 ಜನ ದೇವತೆಗಳು ಇವರೆಲ್ಲ ಮಾತಾಡಿಕೊಂಡು ನೀನು ಉದ್ಭವ ಆಗು, ಅಲ್ಲಿ ಮುಂದಕ್ಕೆ ಹೋಗಿ ಆ ಹುತ್ತದಲ್ಲಿ ನೆಲೆಸು ಅಂತ ಹೇಳಿದಾಗ ಅಲ್ಲಿ ಕೆಳಗಡೆ ಹೋಗಿ ಅಮ್ಮನವರು ಅಲ್ಲಿ ನೆಲೆಸ್ತಾರೆ. ಇದೇ ಗುಹೆ, ಇದು ತುಂಬ ಉದ್ದವಾಗಿದೆ ಅಂತೆ. ಇಲ್ಲಿಂದ ಸಿದ್ಧದ ಬೆಟ್ಟ ಇದೆಯಂತೆ, ನಾವಂತೂ ನೋಡಿಲ್ಲ. ಅವರು ಹಿಂದಿನ ಪೂರ್ವಿಕರು ಹೇಳಿರೋದು. ಮೇಲ್ಗಡೆ ಬಸವಣ್ಣನವ್ರ ದೇವಾಲಯ ಇದೆ, ಮೇಲ್ಗಡೆ ಬಸವಣ್ಣನ ದೇವಾಲಯ ಇದ್ದು, ಮತ್ತು ಅದರ ಪಕ್ಕದಲ್ಲಿ ಒಂದು ಬಂಡೆಯ ಮೇಲೆ ಎಲ್ಲರೂ ಬಾಳೆಹಣ್ಣನ್ನು ಆ ಬಂಡೆಯ ಮೇಲೆ ಸವರ್ತಾರೆ. ಯಾಕಂದರೆ ಅವ್ರು ಹೇಳ್ಕೊಂಡಿರೋಂಥದ್ದು ಕಷ್ಟಗಳು, ಅವರ ಯಾವುದೇ ರೀತಿ ಸಮಸ್ಯೆಗಳು ಅಲ್ಲಿ ಪರಿಹಾರ ಸಿಗತ್ತೆ ಅನ್ನೋ ನಂಬಿಕೆ ಇದೆ. ಮೂಲತಃ ಅಲ್ಲೇ ನೋಡಿ, ಇದೇ ಜಾಗದಲ್ಲಿ ಇಲ್ಲಿ ಬಂಡೆಯ ಮೇಲೆ ಬಾಳೆಹಣ್ಣನ್ನು ಲೇಪಿಸ್ತಾರೆ. ಲೇಪಿಸ್ಬಿಟ್ಟು ಕೆಲವು ಅವರಿಗೆ ಬರುವ ಕಷ್ಟಗಳನ್ನು ಇಲ್ಲೇ ನಿವಾರಣೆ ಆಗುತ್ತೆ. ಇವರೇ ಬಸವಣ್ಣನವರು. ಇವರು ಬಸವಣ್ಣನವ್ರ ಪಕ್ಕದಲ್ಲಿ ಒಂದು ಬಂಡೆ ಇದೆ ನೋಡಿ,
ಆ ಬಂಡೆ ಹತ್ರ ಅಲ್ಲಿ ಬಾಳೆಹಣ್ಣನ್ನ ಅವರು ಲೇಪಿಸ್ತಾರೆ. ಆ ಲೇಪಿಸೋದ್ರಿಂದ ಅವರಿಗೆ ಸರ್ವ ಕಷ್ಟಗಳು ದೂರ ಆಗಿ ಯಾವುದೇ ಸಮಸ್ಯೆ ಇಲ್ಲದೆ ಮತ್ತೆ ಜಾನುವಾರುಗಳು ಪ್ರಾಣಿಗಳಿಗೆ ಯಾವುದೇ ತೊಂದರೆ ಬರದಂತೆ ರಕ್ಷಣೆ ಕೋರುವಂತ ಈ ಬಸವಣ್ಣನವ್ರನ್ನ ಕೇಳ್ಕೊಂತಾರೆ. ಇದೇ ಜಾಗದಲ್ಲಿ ಮುಂಚೆ ಎಲ್ಲ ನಾವೆಲ್ಲ ಏನು ಮಾಡ್ತಿದ್ದು, ದನ ಕರುಗಳನ್ನೆಲ್ಲ ತಗೊಂಬಂದು ಇಲ್ಲೇ ನಿಲ್ಲಿಸ್ಕೊಂಡು ಎಲ್ಲ ಅಲ್ಲೇ ಇದ್ದು ಆ ದಿನ ರಾತ್ರಿ ಎಲ್ಲ ಉಳ್ಕೊಂಡು ದೇವ್ರ ಹತ್ರ ಧ್ಯಾನ ಮಾಡಿಕೊಂಡು ನಾವು ಇಲ್ಲೇ ಕುಳಿತಿರ್ತಿದ್ದು ಈ ದೇವಸ್ಥಾನದ ಹತ್ರ. ಅವಾಗೆಲ್ಲ ಅದೇ ಥರ ಊರುಗಳಲ್ಲಿ ಮತ್ತೆ ಹಸುಗಳು ಕರುಗಳನ್ನು ಹಾಕಿದ್ರೆ ಆ ಹಾಲನ್ನ ಇಲ್ಲಿ ತಂದು ಕೊಡಲೇಬೇಕಾಗಿತ್ತು. ಹಾಲು ಕೊಟ್ರೇನೆ, ಇಲ್ಲಿ ಪ್ರಸಾದಕ್ಕೆ ಕೊಟ್ಟರೆ ಮಾತ್ರ ಆ ಹಸುಗಳೆಲ್ಲ ಚೆನ್ನಾಗಿರ್ತಿದ್ದು. ಅದೇ ಥರ ಈ ಸುತ್ತಮುತ್ತಲ ಗ್ರಾಮದವರೆಲ್ಲ ಪ್ರತಿ ವರ್ಷನೂ ಅವರು ಜಾನುವಾರುಗಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಒಂದಿನ ಇದ್ದು ಹೋಗ್ತಾರೆ. ಈ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದಿನಕೆರೆ ಹೋಬಳಿ ನಿರ್ಗಲ್ ಗ್ರಾಮಕ್ಕೆ ಸೇರಿದ ಹುಲಿಕಲ್ ದುರ್ಗಮ್ಮ ಬೆಟ್ಟದಲ್ಲಿ ದಿನಾಂಕ 21/2/26ರಿಂದ 28ರವರೆಗೂ ಕೂಡ ಈ ಹುಲಿಕಲ್ ದುರ್ಗಮ್ಮ ಜಾತ್ರೆ ನೆರವೇರ್ತದೆ. ಸುಮಾರು ಸಾವಿರಾರು ಭಕ್ತರು, ಮೊದಲಿಗೆ ನಾಳೆ ಬಾನ ಇದೆ, ಸುಮಾರು ಜನ ಬಾನ ಆರತಿ ಬಾನ ಇರ್ತದೆ. ಇಲ್ಲಿ ಬುಧವಾರ ಗಂಗಸ್ಥಾನ ಇದೆ, ಸುಮಾರು 10ರಿಂದ 15 ಸಾವಿರ ಜನ ಈ ಗಂಗಸ್ಥಾನದಲ್ಲಿ ಸೇರ್ತಾರೆ. ಈ ದುರ್ಗಮ್ಮ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರುಗಳು ಊರಿನ ಪ್ರಮುಖ ದೇವರಾದ ಆಂಜನೇಯ ಸ್ವಾಮಿ ಬರುತ್ತೆ. ಮತ್ತು ಈ ಒಂದು ರಾಜಬೀದಿಗಳಲ್ಲಿ ಗಂಗಸ್ಥಾನ ಮುಗಿಸ್ಕೊಂಡು ಉತ್ಸವ ನೆರವೇರುತ್ತೆ. ಸುಮಾರು 10ರಿಂದ 15 ಸಾವಿರ ಜನಕ್ಕೆ ದಾಸೋಹ ಏರ್ಪಡಿಸಿರ್ತಾರೆ. ದಾಸೋಹಕ್ಕೆ ಸುಮಾರು ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಎಲ್ಲರೂ ಕೂಡ ಸಹಾಯ ನೀಡುತ್ತಾರೆ. ಅದೇ ರೀತಿ ತೇರಿರುತ್ತೆ, ಕಾರ್ಯಕ್ರಮಗಳು ತುಂಬ ಹಲವು ಕಾರ್ಯಕ್ರಮಗಳಿದೆ. ಮತ್ತು ಹೆಚ್ಚಿನದಾಗಿ ಈ ಸಾರಿ ದೇವಸ್ಥಾನದ ಆವರಣದಲ್ಲಿ 100/80ಕ್ಕೆ 100 ಅಡಿ ಉದ್ದ 80 ಅಡಿ ಅಗಲಕ್ಕೆ ಮತ್ತು ಹೊಸ ಚೌಟ್ರಿ ನಿರ್ಮಾಣ ಮಾಡ್ತಿದ್ದೀವಿ. ಭಕ್ತಾದಿಗಳು ಆ ಒಂದು ಚೌಟ್ರಿ ನಿರ್ಮಾಣಕ್ಕೆ ತನು ಮನಧನ ಸಹಾಯ ನೀಡಬೇಕು. ಹಾಗೂ ಈ ಜಾತ್ರೆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ, ಅಂದರೆ ಹೂವಿನ ಅಲಂಕಾರ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸೇವೆ ನೀಡಿದಂಥ ಅಕ್ಕಿ ದಾನಿಗಳು, ಬೆಲ್ಲದ್ದು, ಸಕ್ಕರೆದು, ಎಣ್ಣೆ ಟಿನ್ನು ಹಾಗೂ ಪತ್ರಿಕಾ ದಾನಿಗಳು ಎಲ್ಲರೂ ಕೂಡ ಆ ತಾಯಿ ಒಳ್ಳೇದು ಮಾಡಲಿ. ಜಾತ್ರೆಗೆ ಬನ್ನಿ, ನಮ್ಮೂರು ಜಾತ್ರೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಜಾತ್ರೆಗೆ ಎಲ್ಲರೂ ಕೂಡ ಪಾಲ್ಗೊಳ್ಳಿ, ಆ ತಾಯಿ ಒಳ್ಳೇದು ಮಾಡಲಿ. ಈ ಜಾತ್ರೆ ವಿಶೇಷ ಏನಪ್ಪ ಅಂತಂದರೆ, ಒಳೆ ಸೇವೆ ದಿವಸ ಅಂದರೆ ಬುಧವಾರ 25ನೇ ತಾರೀಕು ನಮ್ಮ ಒಳೆ ಸೇವೆ ದಿವಸ ದೇವಸ್ಥಾನ ಮುಂಭಾಗ ಇರುವ ಸುಮಾರು 2-3 ಮರದಲ್ಲಿ ಹಾಗೂ ದೇವಸ್ಥಾನ ಹಿಂಭಾಗದಲ್ಲಿರೋ ಒಂದು 2-3 ಮರದಲ್ಲಿ ಸುಮಾರು ಹಾವುಗಳು ಬರುತ್ತೆ. ಅಂದರೆ ಎಲ್ಲ ಜಾತಿಯವ್ರಿಗೆ ಬರುತ್ತೆ. ಯಾವುದೇ ರೀತಿ ಭಕ್ತಾದಿಗಳಿಗೆ ತೊಂದರೆ ಮಾಡಲ್ಲ. ಭಕ್ತಾದಿಗಳಿಗೆ ಪ್ರದರ್ಶನ ಕೊಡುತ್ತೆ. ಹಾವುಗಳು ಕಣ್ಣಿಗೆ ಕಾಣಿಸುತ್ತೆ. ನಿಜವಾಗ್ಲೂ ಬಂದು ಆ ಹಾವುಗಳನ್ನ ತಾವು ನೋಡಿ, ದೇವರ ರೂಪದಲ್ಲಿ ಹಾವು ಬರುತ್ತೆ, ಅದನ್ನು ಬಂದು ಆ ದೇವಿಯ ಕೃಪಾ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಕೇಳಿ.